ಈ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಈ ಮೂಲಕ ಮುಂದುವರಿತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲೇ ಸಚಿವರ ಲೂಸ್ ಟಾಕ್ ಈಗ ಸಾರ್ವಜನಿಕರ ಕೆಂಗಣ್ಣಿಗೂ ಕೂಡ ಕಾರಣ ಆಗ್ತಾ ಇದೆ. ಬಿಜೆಪಿಯದ್ದೇ ಚುನಾವಣಾ ಸಂಚು ಅಂತ ಶರ ಬರೆಯೋ ಕೆಲಸವನ್ನ ಮಾಂಕಾಳ್ ವೈದ್ಯರು ಮಾಡಿದ್ದಾರೆ. ಇಂತಹ ಘಟನೆಗಳ ಹಿಂದೆ ಬಿಜೆಪಿಯವರು ಇರ್ತಾರೆ ಅಂತ ಹಿಂದೆ ಚಲುವರಾಯಸ್ವಾಮಿ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದಕ್ಕಿಂತ ಎಕ್ಸ್ಟ್ರೀಮ್ ಅಂತ ಹೇಳಿದ್ರೆ ಇದೊಂದು ಸಿಲ್ಲಿ ಅಟೆಂಪ್ಟು ಅಂತ ಹೇಳಿ ನಂತರ 360 ಡಿಗ್ರಿ ಯುಟರ್ನ್ ಹೊಡೆದಂತಹ ಶರಣ ಪ್ರಕಾಶ್ ಪಾಟೀಲ್ ಅವರ ಹೇಳಿಕೆ ಕೂಡ ಕಾಂಗ್ರೆಸ್ಗೆ ಮೇಜರ್ ಆಗಿ ಪೆಟ್ಟು ಬೀಳುವಂತಹ ಸಾಧ್ಯತೆ ಅಂತೂ ತೋರಿಸ್ತಾ ಇದೆ. ಬಾಂಬ್ ಅಥವಾ ಏನು ಅಂತೇಳಿ ಪರಿಶೀಲನೆ ಆಗಿಲ್ರಿ. ಅದಕ್ಕೂ ಮೊದ್ಲೇ ನಾವೇ ಬಾಂಬ್ ಅಂತೇಳಿ ಅಥವಾ ನಾವೇ ಮತ್ತೊಂದೇನಾದ್ರು ಉಡ್ಸಿ ಹೇಳೋಕ್ಕಿಂತ ಏನಂದೇಳಿ ನೋಡಿ ಕ್ರಮ ತಗೊಳ್ತೇವೆ. ಅದ್ ನೋಡಿ, ಯಾವುದೇ ಕಾರಣಕ್ಕೆ ಯಾರು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇಲೆಕ್ಷನ್ ಬಂದ್ಗಳಿಗೆ ಇಲ್ಲಿ ಬಾಂಬ್ ಯಾರು ಹಾಕ್ತಾರೆ ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಯಾರ ಹೆಸರು ಯಾರು ಹಾಕೊಂಡು ಯಾರ್ಯಾರ ಹೆಸರು ಹೇಳ್ತಾರೆ, ಯಾವ್ಯಾವ ಪಕ್ಷದ ಹೆಸರು ಹೇಳ್ತಾರೆ ಅಂದೇಳು ನಿಮಗ್ ಗೊತ್ತಿದೆ. ಮತ್ತೇನಾದ್ರು ಒಂದ್ ಸೃಷ್ಟಿ ಮಾಡ್ತಾ ಇರ್ತಾರೆ ಬಿಟ್ರೆ ಬೇರೆ ಏನೂ ಇಲ್ಲ. ಅಲ್ಲಿಂದ ಇಲ್ಲಿವರೆಗೆ ಮಾಡುವವ್ರು ಪೂರ ಅವರೇ. ಅವ್ರು ಮತ್ತೆ ಇಲ್ಲಿವರೆಗೆ ರಾಜಕಾರಣ ಮಾಡದಿದ್ರೆ ಅವ್ರು ಅದ್ ಬಿಟ್ಟು ಬೇರೆ ಏನ್ ಬಳಸ್ಕೊಂಡು ರಾಜಕಾರಣ ಮಾಡಿದ್ದಾರೆ? ಯಾರಾದ್ರು ಬಡವರಿಗೆ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟದಿದ್ರೆ ಹೇಳಿ ನೋಡುವವ್ರಿಗೆ. ಕಾಂಗ್ರೆಸ್ ಸರ್ಕಾರ ಅಲ್ಲ, ಒಂದು ಹಿಂದುತ್ವ, ಒಂದು ಕೌಂಟ್ರಿಗೆ ಮುಸ್ಲಿಮ್ಸು, ಎರಡನೇದು ಈ ಥರ ಎಲ್ಲ ಚಟುವಟಿಕೆಗಳ ಹಿಂದೆ BJPಯವರ ಕೈವಾಡ ಇರುತ್ತೆ. ಇಷ್ಟು ತಿಳ್ಕೊಳ್ಳಿ ದಯಮಾಡಿ. ನೀವು ಎಲ್ಲಿ ಬೇಕಾದ್ರೂ ಹಿಂದೆ ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಎನ್ಕ್ವೈರಿ ಮಾಡಿದಾಗ BJPಯವರು ಈ ಥರದ ಕಳಿಸಿ ಗೋಟೆ ಮಾಡಿರ್ತಕ್ಕಂಥದ್ದು ಸಹ ಪ್ರೂವ್ ಆಗಿದೆ. ಖಂಡಿತ ಈ ನಿನ್ನೆ ಇನ್ಸಿಡೆಂಟ್ಗೆ ರಾಮೇಶ್ವರ ಕ್ಯಾಂಟೀನ್ ಏನಿದೆ ಅದು ಭಾಳ ಸರವೇಗದಲ್ಲಿ ಹೋಗ್ತಾ ಇದೆ. ಇಲ್ಲಿ ಕೊರಿಯನ್ ಮಾಲ್ ಹತ್ರ ಒಂದಿದೆ, ಅಲ್ಲೊಂದಿದೆ ಬ್ಯಾಲ್ಸಿ. ಸೊ ಕೆಲವು ಹೋಟ್ಲ ಬಿಸ್ನೆಸ್ಸಲ್ಲಿ ಹಿನ್ನಡೆ ಆಗ್ತಕ್ಕಂಥ ರೀತಿಯಲ್ಲೂ ಆಗಿರ್ಬೋದು ಅಂತೇಳಿ ಪಬ್ಲಿಕ್ನಲ್ಲಿ ಚರ್ಚೆ ಆಗ್ತಾ ಇದೆ. ನಾವು ಅಡ್ವಾನ್ಸ್ ಆಗಿ ಏನು ರಿಪೋರ್ಟ್ ಬರ್ದಲ್ಲೇ ಹೇಳ್ತಕ್ಕಂಥ ಸೂಕ್ತ ಅಲ್ಲ. ನಾನು ಇದ್ರ ಬಗ್ಗೆ BJPಯವ್ರ ಕೈವಾಡ ಇದೆ ಅಂತಲೂ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಬಟ್ ಇದು ಬಿಸ್ನೆಸ್ ಕಾಂಪಿಟೇಷನ್ ಅನ್ನೋ ರೀತಿಯಲ್ಲಿ ಹೊರಗಡೆ ಚರ್ಚೆ ಆಗ್ತಾ ಇದೆ. ಇದನ್ನು ಪೊಲೀಸ್ ಇಲಾಖೆ ಸಮರ್ಥವಾಗಿ ತನಿಖೆ ಮಾಡಿದ ತಕ್ಷಣ ಅದು ರಿಪೋರ್ಟ್ ಬರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಇವು ಯಾವುದಕ್ಕೂ ಆಸ್ಪದ ಇಲ್ಲ. ಇದು ದಿಸ್ ಆರ್ ಆಲ್ ಕ್ರಿಯೇಷನ್. ನಮ್ಮ ಸರ್ಕಾರ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಶಾಂತಿ ಭಂಗ ಮಾಡೋದಕ್ಕೆ ಕೆಲವು ಈ ಥರ ಘಟನೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ನಮ್ಮ ಸರ್ಕಾರ ಯಾವುದೂ ಸೊಪ್ಪು ಹಾಕಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ನಮ್ಮ ಸರ್ಕಾರದ ಉದ್ದೇಶ ಈ ರಾಜ್ಯದ